ಹಾಯ್ 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 ಬ್ರೋ. ನನ್ ಗೌಡ ಅಣ್ಣ ಇಟ್ಕೊಂತ ಕಬಾಬ್ ತಿಂದಿಲ್ಲಿಟ್ಟವನೆ. ಹೌದು, ಎಲ್ಲ ನಾನೇ ತಿಂದಿರೋದು. ಇವ್ರು ಯಾರು ಏನು ಮುಟ್ಟಿಲ್ಲ, ನಾನು ಒಬ್ನೇ ನಾನ್ ವೆಜ್ ಇಲ್ಲಿ. 4 ಹೇಳಪ್ಪ ಜಿನಿ ಏನು? ದ ವರ್ಲ್ಡ್ ಬೆಸ್ಟ್ ಆಫ್ರಿಕನ್ ಮಿಲೆಟ್ ಹಿಟ್ಟನ್ನು ತಿಂದವ ಬೆಟ್ಟಂ ಕಿತ್ತಿಟ್ಟಂ. ಅದೇ ರಾಗಿ ಹಿಟ್ಟು. ಸೊ ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಮಚ್ಚ ಮಾಡ್ತಿರೋ ನಮಸ್ಕಾರಗಳು. ಗೈಸ್ ನೋಡಿ, ಹಾಯ್ 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 ಬ್ರೋ. ಏನೋ ಸೆಲ್ಫಿ ಅಂತ ಪೋಸ್ ಕೊಡ್ರು ಅಂತಿಲ್ಲಿ ಅಲ್ಲೇ ಪೋಸ್. ಕೊಡೋ. ಏನ್ ಪೋಸ್ಟ್ ಗೈಸ್, ರೆಸಾರ್ಟ್ ಬಂದ ತಕ್ಷಣ ಫಸ್ಟ್ ನಾವು ಹೋಗಿದ್ದೆ ಟಿಫಿನ್ ಮಾಡೋಕ್ಕೆ. ಟಿಫಿನ್ಗಂತೂ ಎಲ್ಲ ಥರ ವೆರೈಟಿ ಟಿಫಿನ್ ಇದ್ವು. ಇವನು ನಮ್ಮ ಚಿನ್ನ ತಂಬಿ ತಮ್ಮಿನ ಬ್ರೆಡ್ ಬಟರ್ ಜಾಮ್ ಟ್ರೈ ಮಾಡೋಣ ಅಂತ ಮಾಡಿದೆ, ಸಖತ್ತಾಗಿತ್ತು ಗೈಸ್. ಬೇಕು ಹಿಂಗೆ ಥಮ್ಸ್ ಅಪ್. ಥಮ್ಸ್ ಅಪ್ ಡ್ರಿಂಕ್ ಅಂದಲ್ಲ ಅವಾಗ. ಹೇಳ, ಏನ್ ತಿಂತಿದ್ಯಾ ನೀನು? ನಾನು ಕಬಾಬ್ ತಿಂದಿಲ್ಲಿಟ್ಟವನೆ. ಹೌದು, ಎಲ್ಲ ನಾನೇ ತಿಂದಿರೋದು. ಇವ್ರು ಯಾರು ಏನು ಮುಟ್ಟಿಲ್ಲ, ನಾನು ಒಬ್ನೇ ನಾನ್ ವೆಜ್ ಇಲ್ಲಿ. 4 ಬಿಯರ್ ಆಗಿದೆ ಅಲ್ಲೇ ಒಂದು. 4 ಬಿಯರ್ ಅಲ್ಲಿ ಮೂಲೆ ಬಿಸಾಕಿದೀನಿ ನೋಡಿ, ಬಾಟ್ಲುಗಳೆಲ್ಲ ಅದೆಲ್ಲ ನಾನೇ ಕುಡಿಯೋದು. ನೋಡಿದ್ರೆ ಹಂಗೆ ಮಾತಾಡೋದು. ಅದನ್ನ ಇಳಿಯಕ್ಕೆ ಥಮ್ಸ್ ನ ನಾನು ಇವಾಗ ಇಳಿಯಕ್ಕೋಸ್ಕರ ಇದನ್ನ ಕುಡಿತಿದ್ದೀನಿ. ಥಮ್ಸ್ ಅಪ್ ನ ಅದು ಬಡ್ಡಿ ಮಕ್ಳು ಬಚ್ಚಿಕ್ಬಿಟ್ಟು ಇವಾಗ 1 ತಗೊಂಡ್ ಹೇಳ್ಕೊಟ್ಟವ್ರೆ. ಇನ್ನೊಂದು ಬಂತಲ್ಲ. ಅಲ್ಲಿ ನೋಡಿ, ಇನ್ನೊಂದು ಬಿಯರ್ ಬಂತು ನಂದು. ಎಂಟ್ರಿ ಅಂತ ಹುಡುಕೋ ಹಾಯ್ ಕೃಷ್ಣ. ಕೂಪನ್ ಹುಡುಕೋ. ಕೂಪನ್ ಹುಡುಕಿದ್ರೆ 2 ಕೂಪನ್. ಆ ಕೂಪನ್ ಹುಡುಕಿದ್ರೆ 2 ಕೂಪನ್. ನಂದೊಂದು ಡ್ರಿಂಕ್ಸ್ ಟೈಮ್. ನಾವೆಲ್ಲ ಆಲ್ಕೋಹಾಲ್ ಆದ್ಮೇಲೆ ಸ್ಪ್ರೈಟ್ thumbs up. ಬನ್ನಿ ಗೆಳೆಯರೇ, ಬನ್ನಿ ಬನ್ನಿ. ಅದು ಬೀರು. ಇದು ಯಾರು ಸೂರ್ಯಕುಮಾರ್ ಅದಾವ? ಸೂರ್ಯಕುಮಾರ್ ಆಗಲ್ಲ. ಸೂರ್ಯಕುಮಾರ್ ಇದು ಕೋಬ್ರಾ ಅದು. ಹೆಂಗಿದೆ ಟಿಫನ್ ಇಷ್ಟ ಇಲ್ಲ ಅಂದ್ರೆ ಇದು ಚಿಕನ್ ಮುಳೆಗಳು, ಇದು ಚಿಕನ್ ಪೀಸು. ಚಿಕನ್ ಪೀಸು. ಲಾಟ್ಸ್ ಅಲ್ಲ ಅಣ್ಣ ಇಟ್ಕೊತ ನನ್ ಗೌಡ ಅಣ್ಣ ಇಟ್ಕೊತ ನನ್. Yes, welcome back to Mr. Vicha YouTube channel. Searching for aunties. ಮಿಸ್ಸಿಂಗ್ ಇನ್ ಆಂಟೀಸ್. ಅವನು They are missing the aunties, so they are in water. That's right. ಆಂಟಿ ಹುಡ್ಕೊಂಡು ಹೋಗೋರು ಅಲ್ಲಿ. Auntie lovers. ಆಂಟಿ ವೆರಿ ಆಂಟಿ ಕಾಣಿಸ್ಲಿಲ್ಲ ಅಂತೆ. Come for the uncles. We are not that type. Please go. Cheers. ಡ್ರಿಂಕ್ಸ್ ಅಲ್ಲ. ಸೊ ಗೈಸ್, ಫೈನಲಿ ರೆಸಾರ್ಟಲ್ಲಿ ಫುಲ್ಲು ಮೋಜು ಮಸ್ತಿ ಮಾಡಿಬಿಟ್ಟು ನಾನು ಬಂದೆ ರೂಮ್ಗೆ. ಸೊ ಫುಲ್ ಟಯರ್ಡ್ ಆಗಿದೆ, ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ರೀ. ಫ್ರೆಶ್ ಅಪ್ ಆದಮೇಲೆ ಸೀದಾ ಬಂದಿದ್ದೆ ನಾನು ಊಟಕ್ಕೆ ಬಂದು ನೋಡ್ತಿದ್ದೀನಿ. ಸರ್ಪ್ರೈಸ್, ಜೋಳದ ರೊಟ್ಟಿ ಬಂದಿದ್ದಾವೆ ಗೈಸ್. ರೆಸಾರ್ಟಲ್ಲಿ ಆ ಥರ ಎಕ್ಸ್ಪೆನ್ಸಿವ್ ಊಟ ತಿಂದ್ರೂ ಅಂತ ಸ್ಯಾಟಿಸ್ಫೈ ಇಲ್ಲ. ಬಟ್ ನಮ್ಮದು ಉತ್ತರ ಕರ್ನಾಟಕದ ರೊಟ್ಟಿ ಬೇಳೆ ತಿಂದರೆ ಈ ಲೆವೆಲ್ಗೆ ಯಾವುದೂ ಇಲ್ಲ ಗೈಸ್. ನಿಜ. ಬಟ್ ನಾವು ಉತ್ತರ ಕರ್ನಾಟಕ ರೊಟ್ಟಿ ಊಟ ಮಾಡಿ ಸ್ವಲ್ಪ ದಕ್ಷಿಣ ಕರ್ನಾಟಕ ಟ್ರೈ ಮಾಡ್ರಂತ ಮುದ್ದೆ ಊಟ ಮಾಡ್ತಾ ಇದ್ವಿ ಎಲ್ಲ ಮಂಡಳಿ. ಹೇಳಪ್ಪ ಜಿನಿ ಏನು? ದ ವರ್ಲ್ಡ್ ಬೆಸ್ಟ್ ಆಫ್ರಿಕನ್ ಮಿಲೆಟ್ ಹಿಟ್ಟನ್ನು ತಿಂದವ ಬೆಟ್ಟಂ ಕಿತ್ತಿಟ್ಟಂ. ಅದೇ ರಾಗಿ ಹಿಟ್ಟು. ಹಂಗೆ ಬಟ್ ನನಗೆ ರಾಗಿನೂ ತಿಂತೀನಿ, ರಾಗಿ ಮುದ್ದೆ ತಿಂತೀನಿ. ಬಟ್ ನಾವು ಉತ್ತರ ಕರ್ನಾಟಕದ ರೊಟ್ಟಿ ಬಂತು ಅಂದ್ರೆ ಅಷ್ಟೇ ಮುಗೀತು, ನಾನು ಎಲ್ಲ ಬಿಟ್ಬಿಟ್ಟು ರೊಟ್ಟಿನೇ. ಉತ್ತರ ಕರ್ನಾಟಕ ಅನ್ನೋದಕ್ಕಿಂತ ಅತಿ ಹೆಚ್ಚು ಪ್ರೋಟೀನ್ ರೊಟ್ಟಿಗಿಂತ ರಾಗಿ ಮುದ್ದೆ ಒಳಗಿರುತ್ತೆ. ಇರ್ತದಪ್ಪಾಜಿ, ಹಂಗಲ್ಲ. ಚಿಕ್ಕವರಿಂದ ಹಾಗಂತ ನಾವು ರೊಟ್ಟಿಗಿಂತ ಇದು ಮುದ್ದೆಗಿಂತ ರೊಟ್ಟಿನೇ ಬೆಸ್ಟ್, ಅದಕ್ಕಿಂತ ಬೆಸ್ಟ್ ಅಂತ ಕಂಪೇರ್ ಮಾಡ್ತಾ ಇಲ್ಲ. ಬಟ್ ಇದನ್ನ ತಿನ್ನಿ, ಅದನ್ನು ತಿನ್ನಿ. ಬಟ್ ಅದು ನಮ್ದು ಅದು ಜೀವ. ಬಟ್ ಇದನ್ನು ಟ್ರೈ ಮಾಡ್ಬೇಕಿಲ್ಲ ಅವಾಗ. ಹಂಗಂತಲ್ಲ, ಅಂದ್ರೆ ನಾವು ಸಣ್ಣಗೆ ಹಿಡಿದ್ರು ನಮಗೆ ತಿಂದಿವಿಲ್ಲ, ಬರೀ ರೊಟ್ಟಿ ತಿಂದಿವಲ್ಲ, ಜೋಳ ರೊಟ್ಟಿ ತಿಂದೀವಿ. ಸೊ ಜಾಸ್ತಿ ಪ್ರಿಯ ಅನಿಸ್ತದೆ ನಮಗ. ಆಮೇಲೆ ಇಲ್ಲಿ ಸಡನ್ಲಿ ಅಂದ್ರೆ PUC ಇದು ಇಂಜಿನಿಯರಿಂಗ್ ಬಂದ್ಮೇಲೆ ಸ್ಟಾರ್ಟ್ ಮಾಡಿದ್ವಲ್ಲ,
ಬಟ್ ರೊಟ್ಟಿ ಅಂದ್ರೆ ಅಪರೂಪ ಅಲ್ಲ ಅಪ್ಪಾಜಿ ಇಲ್ಲಿ. ಸಣ್ಣವ್ರ ಇದ್ದಂಗ ಜೀವನ ಇರಲ್ಲ ಬ್ರೋ. ಹ್ಮ್. ಕಾಲಕ್ ಚೇಂಜ್ ಹಾಕೊಂತ ಇರ್ಬೇಕು. ನನ್ನ ಇದು ಮಾಡೋದಾಗಲ್ಲ ಆದ್ರೂ ಮಸ್ತ್ ಯಾವ್ದಾರ ಒಮ್ಮಲ್ಲ ಅದು ಇದು ಅಂದ್ರೆ ಅನಿಸ್ಬಿಡುತ್ತೆ. ಅಪರೂಪ ಅಲ್ಲ ನಮಗಿದು. 2 years ಆತಲ್ಲ ನಮ್ದು ರಾಗಿ ಮುದ್ದೆ ಅಂದ್ರೆ ಒಂದ್ಸಲ ಅವಿನಾಭಾವ ಸಂಬಂಧ ಆಗ್ಬಿಟ್ಟೈತೆ ನನಗಿದು. ನಂಗೂ ರಾಗಿ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಏನಂದ್ರೆ ಉತ್ತರ ಕರ್ನಾಟಕ ಏನಾದ್ರು ತಂದಿವಲ್ಲ ಬಹಳ ಅಪರೂಪ ಅನಿಸ್ತದಪ್ಪ ರೊಟ್ಟಿ. ತಾಯಿ ಪ್ರೀತಿ. ತಾಯಿ ಪ್ರೀತಿ ತರ. ತಾಯಿ ಪ್ರೀತಿ ಎಲ್ಲ ತಾಯಿನೇ, ಆ ರಾಗಿ ಮುದ್ದೆ ಎರಡನೇ. ಬಟ್ ಒಂಥರ ಅಪರೂಪ ಇದು. ಅಪರೂಪದಲ್ಲಿ ಅಪರೂಪ. ಸೊ ಗೈಸ್, ನನಗೆ ಇವತ್ತೇನು ಅರ್ಥ ಆಯ್ತು ಅಂದ್ರೆ, ರೆಸಾರ್ಟ್ ಹೋಗ್ಬಿಟ್ಟು ದುಡ್ಡು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಐತೆ ಲೈಫಲ್ಲಿ. ಅದನ್ನು ಹ್ಯಾಪಿನೆಸ್ ತರುತ್ತೆ ಲೈಫಲ್ಲಿ, ಅದನ್ನು ಹ್ಯಾಪಿ ಕೊಡುತ್ತೆ, ಅದನ್ನು ನಿಮಗೆ ಡೊಪಮೈನ್ ರಿಲೀಸ್ ಮಾಡುತ್ತೆ ದುಡ್ಡು. ಅಂದ್ರೆ ಮನಿ ಕಾಂಟ್ ಬೈ ಹ್ಯಾಪಿನೆಸ್ ಅಂತಾರಲ್ಲ ತುಂಬಾ ಜನ ಅಂತಾರಲ್ಲ. ಸೊ ದುಡ್ಡಿದ್ರೇನು ಹ್ಯಾಪಿನೆಸ್ ಇದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಅರ್ಥ ಆಯ್ತು ನನಗೆ ಇವತ್ತು. ಸೊ ಅದು ಒಂಥರ ಬೇರೆ ಪ್ರಪಂಚನೇ ಇದೆ. ಸೊ ನೆಕ್ಸ್ಟ್ ಲಾಗಲ್ಲಿ ನಾನು ಏನಂದ್ರೆ ಈ ದುಡ್ಡಿನ ಬಗ್ಗೆ ಏನಾದ್ರು ಪಬ್ಲಿಕ್ ವಿಡಿಯೋ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ನನ್ ಕ್ಯೂರಿಯಾಸಿಟಿ ಬಂದೈತೆ, ಈ ತರ ಲಾಗ್ ಮಾಡಬೇಕು ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಲಾಗಲ್ಲಿ ದುಡ್ಡಿನ ಬಗ್ಗೆ ಪಬ್ಲಿಕ್ ವಿಡಿಯೋ ಪ್ಲಸ್ ಮತ್ತೆ ಬ್ಯಾಚುಲರ್ ಲೈಫ್ ಇರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಅಥವಾ ನೆಕ್ಸ್ಟ್ ವಿಡಿಯೋ ಏನಾದ್ರು ನಿಮಗೆ ನಿಮ್ಮ ಫೀಲ್ಡಲ್ಲಿ ಬರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಬೇಕು. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಬಾಯ್ಸ್. ಬಾಯ್ ಬಾಯ್ ಬಾಯ್. ಟೇಕ್ ಕೇರ್ ಗೈಸ್.